ಟೈಮ್ ಆದರೂ ಇನ್ನೂ ನಿಂತಾನು ಬರವಲ್ಲ. ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು 7 ಗಂಟೆ ಡ್ಯೂಟಿ ಐತಿ. ಈಗ ಟೈಮ್ ಆಗೈತಿ 6:30. ಅದಕ್ಕೆ ನಾ ಎಲ್ಲ ರೆಡಿ ಇಟ್ಟು ಆಗಿದ್ದನು ಡ್ಯೂಟಿಗೆ ಹೋಗಾಕ. ಇಲ್ಲಿ ಅಪ್ಪಗನು ಅನ್ನಕ್ಕೆ ಇಟ್ಟನು, ನನಗೂ ಮಧ್ಯಾಹ್ನಿಗೆ ಅನ್ನಕ್ಕೆ ಹಾಕೈತಿ. ನಾ ಬರ್ತಾನೆ ಊಟಕ್ಕೆ. ಮತ್ತು ಈಗ ಇಲ್ಲಿ ಚಾಟ್ ರೆಡಿ ಆಗತೈತಿ. ಯಾಕಂದ್ರೆ ಹೊರಗೆ ಫುಲ್ ಥಂಡಿ ಐತಿ. ಅದಕ್ಕೆ ನಾ ಚಾ ಕುಡ್ದು ಹೋಗಬೇಕು. ಹೊರಗೆ ನೋಡ್ರೆ ಫುಲ್ ಒಂದು ಸ್ವಲ್ಪ ಬೆಳಕಾಗೈತಿ ಮತ್ತು ಥಂಡಿ ಜೋರು ಐತಿ. ಅದಕ್ಕೆ ಚಾ ಇಲ್ಲ ನಡುಲಿ ಹೊರಗೂ ಹಾಕ ನಮ್ಗೆ. ಅದಕ್ಕೆ ಚಾ ಮಾಡ್ಕೊಂಡು ಕುಡ್ದು ಡ್ಯೂಟಿಗೆ ಹೋಗ್ಬಿಡೋದು. ಈಗ ಕೆಲಸ ಆಟೋ ಎಲ್ಲ ಮುಗೀತು, ನಾವು ರೆಡಿ ಆದ್ನಿ. ಈಗ ಕೆಲ್ಸಕ್ಕೆ ಹೋಗ್ತಾನು. ತಮ್ಮ ಬರತನು, ತಮ್ಮಗೋಸ್ಕರ ವೇಟ್ ಮಾಡತನು. ತಂಜೊಟ್ಟು ಫುಲ್ ಐತಿ. ನಮ್ಮ ಓಣಿ ಫುಲ್ ಖಾಲಿ ಐತಿ. ಟೈಮ್ ಆದರೂ ಇನ್ನೂ ನಿಂತಾನು ಬರವಲ್ಲ. ಅರಿವೆ ಹಾಕೋ. ನಮ್ದಟ್ಟು ಬೆಳಗ್ಗೆಯಿಂದ ಒಂದು ಅರ್ಧ ಕೆಲಸ ಮುಗೀತು. ಈಗ ನಾವು ಹೋಗಕತ್ತು ನಾಷ್ಟ ಮಾಡೋಕೆ. ಈಗ ಟೈಮ್ ಆಗೈತೆ ಹತ್ತ. ಇನ್ನು 2 ನಿಮಿಷ, ಅರ್ಧ ತಾಸು, ಒಂದು ಅರ್ಧ ತಾಸ್ನಾಗ ಹೋಗಿ ನಮ್ಮ ಮನೆಗೆ ಹೋಗಿ ಅವಲಕ್ಕಿ ಮಾಡ್ಕೊಂಡು ಅದು ತಿಂದು ಬರಬೇಕು. ಆಮೇಲೆ ಮತ್ತೆ ಮಧ್ಯಾಹ್ನ ಮತ್ತೆ ಓಡೋಗ್ಬೇಕು ಊಟಕ್ಕೆ. ನನ್ನ ಡಿಕ್ಕಿ ಫುಲ್ ಆಗೈತೆ ನೋಡಿ, ಏನು ಬೇಕಾದ್ರೆ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವಾಗ ಅನ್ನತ್ತೀನಿ ನೀರೊಂದು ಖಾಲಿ ಇದಾವೆ ಅಂತ. ಕರೆಕ್ಟ್ ಟೈಮ್ ಬಂದನು. ಕರೆಕ್ಟ್ ಬರೋಕ್ಕೆ ನೀರು ಬಂದವು. ಅದೊಂದು ಚಲೋ ಆಯ್ತು. ಇದೊಂದು ನೀರೊಂದು ತುಂಬೋದು ಒಂದು ಕೆಲಸ ಮುಗಿತು. ಇದನ್ನು ನಮ್ಮ ಸುಲ್ದಾಳಕ್ಕೆ ಹೋಗಿ ತೊಗೊಂಬರ್ಬೇಕಾಗಿತ್ತು. ನೀರು ತುಂಬೋದಾಟು ಆಯ್ತು. ಒಂದು ಅರ್ಧ ತಾಸು ಐತಿ. ನಂಗೆ ಪಟ್ನ ಸ್ಟಾರ್ಟ್ ಮಾಡ್ಕೊತಾನು ಅವಲಕ್ಕಿ. ನಾಷ್ಟ ಮಾಡ್ಕೊಂಡು ತಿಂದ ಹೋಗ್ಬಿಡ್ತಾನೆ. ನಾಷ್ಟ ಬಿಡೋದು ಒಂದು ಅರ್ಧ ತಾಸು ಬಿಟ್ಟಿರ್ತಾವೆ. ಬಿಟ್ಟಾರು ನಂದು ನೀರು ತುಂಬೋದು ಒಂದು 20 ನಿಮಿಷ ಆಯ್ತು. ಇರೋದ ಒಂದು 5-10 ನಿಮಿಷ ಉಳ್ದೈತೇನೆ. ಅಷ್ಟು ಹೋಗಿ ಇದನ್ನು ಮಾಡ್ಕೊಂಡು ಯಾವಾಗ ತಿಂದು ಹೋಗೋದು. ನಾಷ್ಟ ಊಟದ ದೊಡ್ಡ ಕೈತಿ ಆಗಾಯ್ತು ನಮ್ಮಲ್ಲಿ. ನಾಷ್ಟ ಆಟೋ ಆಗೈತೆ. ಹಂಗೆ ಪಟ್ ಮಾಡಿದನು. 5 ನಿಮಿಷ ಐತಿ, ಪಟ್ನ ತಿಂದು ಹೋಗ್ಬಿಡ್ತಾನೆ. ನಂದು ಬ್ಯಾಂಕ್ ಆಫ್ ಇಂಡಿಯಾದೊಂದು ಅಕೌಂಟ್ದು ಮಾಡಿಸೋದು ಕೊಡ್ದಿತ್ತು. ಅದೊಂದು ಆಯ್ತು. ಕೆಲಸ ಮುಗೀತು. ಅವಾಗ ಬಂದು 6 ಗಂಟೆ ಕರೆ 7 ಟೈಮ್. ಇದೆಲ್ಲ ಫಾರ್ಮ್ ಕೊಡೋದು ಅದೆಲ್ಲ ಮುಗೀತು ಕರೆ. ಮತ್ತು ಅಭಿ ಬೈಕ್ ತೊಗೊಂಡು ಆ ಕಡೆ ಹೋಗಿದ್ದಾನು ಪೆಟ್ರೋಲ್ ಪಂಪ್ಗೆ.
ಸಾಗರ ಮಾಡಕ್ಕೆ ಅದಕ್ಕೆ ನಿಲ್ಲಾಕಬೇಕು ನಾವು ಬರೋ ಮಠ ನೋಡಿ. ಅವಾಗ ಆಗ್ಯಾರ ಅವಾಗ ಹೋಗ್ತಿತ್ತು ಕರೆ 1 ತಾಸು ಲೇಟ್ ಆಯ್ತು. ಇನ್ನು ಮತ್ತೆ ಹೋಗಿ ಬಿಸಿ ಬಿಸಿ ಜಳಕ ಮಾಡಿ ಮಸ್ತ್ ಮಕ್ಕೋತನು. ಫುಲ್ ಮೈಕೆಲ್ಲ ನೋವಾಗೈತಿ, ನುಸ ಆಯ್ತು ಫುಲ್.